ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದೀರಿ, ಆರಾಮದೀರಂತ ಅನ್ಕೊತೀನಿ. ಇವತ್ತಿನ ರೆಸಿಪಿ ಏನಂದ್ರೆ ಪಾಲಕ್ ಕಿಚಡಿ. ಇದಂತೂ ಭಾಳ ಮಸ್ತಾಗಿತ್ತು, ರುಚಿ ಅಂತೂ ಅನ್ನ ಹೊತ್ತಿತ್ತು. ಬರ್ರಿ ಇದನ್ನು ಹೆಂಗೆ ಮಾಡೋದಂತ ಹೇಳಿ ನೋಡೋಣಂತ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಏನೇನು ಎಷ್ಟೆಷ್ಟು ಹಾಕ್ಬೇಕಂತ ಹೇಳಿ ಎಲ್ಲ ಗೊತ್ತಾಕೈತಿ. ಫಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಡಬ್ರಿ ಒಳಗೆ ನೀರು ಬಿಸಿ ಆದಮೇಲೆ 1.5 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಳೆದು ಹಾಕ್ಕೊಂಡೇನಿ ನಾನು. ಸ್ವಲ್ಪ ನೀರು ಹಾಕೋರಿ. ಇದು ಪಾಲಕ್ ಸೊಪ್ಪು ಹಾಕಿದ ಮೇಲೆ ಬಿಸಿನೀರಿಗೆ ಸಾಫ್ಟ್ ಆಗಿಬಿಡ್ತೈತಿ, ಸ್ವಲ್ಪ ಆಗಿಬಿಡ್ತೈತಿ. ಈಗ ಇದನ್ನು ನೀರೊಳಗೆಲ್ಲ ಮುಳುಗಿಸಿ ಒಂದು 2 ರಿಂದ 3 ನಿಮಿಷ ಕುದಿಸ್ಬೇಕು, ಅಂದರೆ ಸಾಫ್ಟಾಗಿ ಕುದ್ದಿರ್ತೈತಿ. ನೋಡ್ಬೋದಿಲ್ಲ, ಈಗ ಫುಲ್ ಸಾಫ್ಟಾಗಿ ಇದೆ, ಪಾಲಕ್ ಸೊಪ್ಪು ಕುದ್ದೈತಿ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಒಗ್ಗರಣೆ ಹಾಕಕ್ಕೆ 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಪುದೀನ, ಒಂದು 7 ರಿಂದ 8 ಬೆಳ್ಳುಳ್ಳಿ, ಶುಂಠಿ, 1 ಟೊಮೆಟೊ, 1 ಈರುಳ್ಳಿನ ತೊಗೊಂಡೈತಿ. ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು. ಒಂದು ಅರ್ಧ ಗ್ಲಾಸಷ್ಟು ತೊಗರಿಬೇಳೆ, 1 ಗ್ಲಾಸ್ ಅಕ್ಕಿನ ತೊಗೊಂಡೀನಿ, ಅಂದರೆ ರೈಸ್. ಇದನ್ನು ಒಂದು 4-5 ಸತಿ ಸ್ವಚ್ಛಗೆ ತೊಳ್ಕೊಬೇಕು. ತೊಳ್ಕೊಂಡು ಈಗ ಒಂದು ಕುಕ್ಕರಿಗೆ ಹಾಕ್ಕೊಂಡು ಇದಕ್ಕೆ ನೀರು ಒಂದು 6 ಗ್ಲಾಸಷ್ಟು ನೀರು ಹಾಕ್ಕೊಂಡೀನಿ ನಾನು. 6 ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿನ, ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇದನ್ನು ಒಂದು 3 ಸಿಟಿ ಹೊಡಿಸಿದ್ರೆ ಸಾಕು, ಕುದ್ದಿರ್ತೈತಿ ಎಲ್ಲ ಸಾಫ್ಟಾಗಿ. ಈಗ ಪಾಲಕ್ ಸೊಪ್ಪು ತಣ್ಣಗಾಗಿತ್ತು, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಸಣ್ಣಗೆ ರುಬ್ಬಿ ತೊಗೋಬೇಕು. ಇದಕ್ಕೇನು ಹಾಕಬಾರ್ದು, ಬರೀ ಪಾಲಕ್ ಸೊಪ್ಪು ಅಷ್ಟೇ ಮಿಕ್ಸಿಗೆ ಹಾಕೋಬೇಕು. ಒಗ್ಗರಣೆಗೆ 1-2 ಟೇಬಲ್ ಸ್ಪೂನ್ ತುಪ್ಪ, ಹಾಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ತುಪ್ಪ 2 ಬಿಸಿ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸಾಸಿವೆ 2 ಹಾಕಿ ಇವೆರಡು ಚಟ್ಪಟ್ ಅಂದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಜಾಸ್ತಿ ದಪ್ಪದಾಗಿ ಕಟ್ ಮಾಡ್ಕೋಬಾರ್ದು, ಪೂರ್ತಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋಬೇಕು. ಸ್ವಲ್ಪ ಕರಿಬೇವು, ಆಮೇಲೆ ಹಸಿಮೆಣ್ಸಿನ್ಕಾಯಿನ 2 ತೊಗೊಂಡೇನು ನಾನು. ನಡುವೆ ಕಟ್ ಮಾಡಿಕೊಂಡು ಒಂದು 4 ಭಾಗ ಮಾಡೀನಿ ಒಂದು ಮೆಣಸಿನ್ಕಾಯಿ ಒಳಗೆ. ಆ ಥರ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹುರ್ಕೋಬೇಕು. ಅಂದ್ರೆ ಬೆಳ್ಳುಳ್ಳಿ ಅಲ್ಲ ಸ್ವಲ್ಪ ಹುರಿದ್ರೆ ತಿನ್ನುವಾಗ ಭಾಳ ಮಸ್ತ್ ಅನ್ನಿಸ್ತೈತಿ. ಆಮೇಲೆ 1 ಉಳ್ಳಾಗಡ್ಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋ ಮಟ್ಟ ಮಿಕ್ಸ್ ಮಾಡಬೇಕು. ಆಮೇಲೆ 1 ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಪಾಲಕ್ ಸೊಪ್ಪನ್ನ ಬಿಸಿನೀರೊಳಗೆ ಕುದಿಸಿದ್ವಲ್ಲ, ಈಗೇನು ಜಾಸ್ತಿ ಬೇಯಿಸಬಾರ್ದು, ಸ್ವಲ್ಪ ಬೇಯಿಸಿದ್ರೆ ಸಾಕು. ಪಾಲಕ್ ಸೊಪ್ಪಿಂದ ಪೇಸ್ಟನ್ನು ಹಾಕ್ಕೊಂಡು ಚಿಟಿಗೆ ಅರಿಶಿನ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಖಾರದ ಪುಡಿ. ನಿಮಗೆ ಖಾರದ ಪುಡಿ ಬೇಡ ಅಂದ್ರೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕೋರಿ. ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು 1-2 ನಿಮಿಷ ಬೇಯಿಸ್ಕೋಬೇಕಷ್ಟು, ಜಾಸ್ತಿ ಏನು ಬೇಯಿಸಬಾರ್ದು. ಆಲ್ರೆಡಿ ನಾವು ಪಾಲಕ್ ಸೊಪ್ಪನ್ನು ಬೇಯಿಸಿದ್ದಾಗೈತಿ. ಈಗ ಬ್ಯಾಳಿನ ಮತ್ತು ಅಕ್ಕಿನ ಕುದಿಸಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಇನ್ನೊಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡೀನಿ ನಾನು. ಈ ಹದಕ್ಕೆ ಇರಬೇಕು. ನೀವು ಜಾಸ್ತಿ ಬೇಕಂದ್ರೆ ಹಾಕೋರಿ, ಕಡಿಮೆ ಕರೆಕ್ಟ್ ಆಗಿತ್ತಂದ್ರೆ ಹಾಕೋಬೇಡ್ರಿ. ಈ ಹದಕ್ಕಿದ್ರೆ ಸಾಕು. ಈಗ ಇದನ್ನು ನಾವು ಒಗ್ಗರಣೆ ರೆಡಿ ಮಾಡೇವಲ್ಲ ಅದಕ್ಕೆ ಹಾಕೋತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಇದು ಪಾಲಕ್ ಕಿಚಡಿ. ಒಮ್ಮೆ ಆದರೂ ನೀವು ಇದನ್ನು ಟ್ರೈ ಮಾಡಿರಿ, ನಿಮ್ಮ ಮನೆ ಮಂದಿ ಎಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನು ಹಿಂಗೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು ಹಾಕೋದು ವಿಡಿಯೋ ಆಗಿಲ್ಲ. ಉಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು 3 ರಿಂದ 4 ನಿಮಿಷ ಕುದಿಸಿದ್ರೆ ಪಾಲಕ್ ಕಿಚಡಿ ರೆಡಿ ಆಕೈತಿ. ಒಂದು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ಮುಗೀತು, ಪಾಲಕ್ ಕಿಚಡಿ ರೆಡಿ ಆದಂಗೆ. ಇದ್ರ ಮೇಲೆ ತುಪ್ಪ ಅದು ಹಾಕ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ಪಾಲಕ್ ಕಿಚಡಿ. ಟೇಸ್ಟ್ ಮಾತ್ರ ಬೆಂಕಿ ಇರ್ತೈತಿ. ಒಮ್ಮೆ ಟ್ರೈ ಮಾಡಿರಿ ನೀವು. ನಿಮ್ಮ ಮನ್ಯಾಗಿನ ಮಂದಿ ಎಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನ್ಯಾಗಂತರೂ ಎಲ್ಲರೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂದ್ರಿ ಇದನ್ನು.
ಈ ಪಾಲಕ್ ಕಿಚಡಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಿಂಗೆ ಹೊಸ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಪೂರ್ತಿಯಾಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.